ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂಥ ರುಚಿಯಾಗಿರುವಂಥ ಬಟರ್ ಚಿಕನ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬಟರ್ ಚಿಕನ್ ಮಾಡೋದಕ್ಕೆ ಸುಮಾರು 1 kg ಚಿಕನ್ ನಾನಿಲ್ಲಿ ಮೊದಲೇ 3-4 ಸತಿ ನೀರಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲೇ ನಾವು ಮ್ಯಾರಿನೇಷನ್ ಮಾಡ್ಕೋಬೇಕು. ಮಸಾಲ ಎಲ್ಲ ಹಚ್ಚಿ ನಂತರ ನಾವು ಕುಕ್ಕಿಂಗ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಚಿಕನ್ ರೆಡಿ ಆಗುತ್ತೆ. ಒಂದು ದೊಡ್ಡ ಬೌಲಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಎಣ್ಣೆ ಮತ್ತು ಖಾರದ ಪುಡಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅದ ನಂತರ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ. ಇದ್ರ ಜೊತೆಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ಮೇಥಿ, 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್, ಇದಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲ. ಇದ್ರ ಜೊತೆಗೆ ಚಿಕನ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆ 3/4 ಕಪ್ಪಷ್ಟು ಮೊಸರು ಆದಷ್ಟು ಸ್ವಲ್ಪ ಹುಳಿ ಕಡಿಮೆ ಇರೋದು ತೊಗೊಂಡ್ರೆ ಒಳ್ಳೆಯದು. ಇಷ್ಟನ್ನು ಫಸ್ಟು ಚೆನ್ನಾಗಿ ಕಲಿಸ್ಕೊಂಡು ನಂತರ ನಾವು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಮಸಾಲ, ಉಪ್ಪು, ಹುಳಿ, ಖಾರ ಎಲ್ಲ ಇದಕ್ಕೆ ಅಂಟ್ಕೊಂಡು ಒಂದು ಒಳ್ಳೆ ರುಚಿ ಕೊಡೋವಂಥ ಚಿಕನ್ ರೆಡಿ ಆಗುತ್ತೆ. ಈ ರೀತಿ ನಾವು ಕಲಿಸ್ಬಿಟ್ಟು ನಂತರ ಗ್ರೇವಿಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಬಟರ್ ಚಿಕನ್ ನಾವು ಮಾಡ್ಕೋಬೋದು. ಲಾಸ್ಟಲ್ಲಿ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ಹಾಗೆ ಈ ಥರ ಮ್ಯಾರಿನೇಷನ್ ಮಾಡಿ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ನಾವು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರಿಡ್ಜ್ ಇರೋರು ಫ್ರಿಡ್ಜಲ್ಲಿ ಇಟ್ಕೊಂಡು ಹಿಂದಿನ ದಿನವೇ ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೋದು. ಫ್ರಿಡ್ಜ್ ಇಲ್ಲ ಅಂತನವರು ಅಡುಗೆ ಮಾಡಲಿಕ್ಕೆ ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ಈ ರೀತಿ ಮಸಾಲ ಹಚ್ಚಿಟ್ಟು ನಂತರ ಗ್ರೇವಿಗೆ ಉಪಯೋಗಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಫಸ್ಟು ನಾವಿದನ್ನು ಚಿಕನನ್ನು ಗ್ರಿಲ್ ಮಾಡ್ಕೋಬೇಕು. ಗ್ರಿಲ್ ಮಾಡೋಕ್ಕೋಸ್ಕರ ದಪ್ಪ ತಳ ಇರೋಂಥ ಪಾತ್ರೆಯಲ್ಲಿ ಸುಮಾರು ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಮ್ಯಾರಿನೇಟ್ ಮಾಡಿರೋವಂಥ ಚಿಕನನ್ನು ಇದರಲ್ಲಿ ಹಾಕಿ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು 2 ಕಡೆಗೂ ತಿರುಗಿಸ್ಕೊಂಡು ಸ್ವಲ್ಪ ಇದು ಬೇಯೋವರೆಗೂ ಒಂದು 3/4 ಭಾಗ ಬೇಯೋವರೆಗೂ ಬೇಯಿಸ್ಕೋಬೇಕು. ಸೊ 70% ಅಷ್ಟು ಇದರಲ್ಲಿ ನಾವು ಬೇಯಿಸ್ಕೊಂಡಾಗಿದೆ. ನಂತರ ನಾವು ಗ್ರೇವಿಗೆ ಉಪಯೋಗಿಸ್ಕೊಳ್ಳೋಣ. ಈ ಥರ ನಾನು 2 ಬ್ಯಾಚಲ್ಲಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಸೊ ಬಟರ್ ಚಿಕನ್ ಆಗಲಿ ಯಾವುದೇ ಆಗಲಿ ಡೈರೆಕ್ಟಾಗಿ ನಾವು ಹಸಿ ಚಿಕನನ್ನೇ ಗ್ರೇವಿಗೆ ಹಾಕೋಕ್ಕಿಂತಲೂ ಈ ರೀತಿ ಮಸಾಲ ಹಚ್ಚಿಟ್ಟು ನಂತರ ಗ್ರೇವಿಗೆ ಉಪಯೋಗಿಸ್ಕೊಂಡ್ರೆ ಆ ಮಸಾಲ, ಉಪ್ಪು, ಹುಳಿ ಎಲ್ಲ ಚಿಕನ್ಗೆ ಇಳಿದಿರುತ್ತೆ. ಹಾಗೆ ಬೇಯೋದಕ್ಕೂ ಹೆಚ್ಚು ಸಮಯ ತೊಗೊಳ್ಳಲ್ಲ, ಚೆನ್ನಾಗಿ ಬೇಯುತ್ತೆ. ನಮಗೆ ಸಪ್ಪೆ ಅಂತಲೂ ಅನಿಸಲ್ಲ, ಹಾಗೆ ರಬ್ಬರ್ ಅಂತಲೂ ಅನಿಸಲ್ಲ. ಈ ಥರನೇ ನಾವು ಗ್ರಿಲ್ ಮಾಡಿ ಗ್ರೇವಿಗಳಿಗೆ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. 2 ಬ್ಯಾಚಲ್ಲಿ ನಾನು ಇದನ್ನು ಬೇಯಿಸಿ ತೆಕ್ಕೊಂಡಿದ್ದೀನಿ. ಹಾಗೆ ನಾವಿವಾಗ ಗ್ರಿಲ್ ಮಾಡಿರೋಂಥ ಅದೇ ಎಣ್ಣೆನಲ್ಲೇ ಮಸಾಲೆಗೆ ಹುರ್ಕೋತಾ ಇದ್ದೀನಿ. ಸುಮಾರು 2 ಈರುಳ್ಳಿ ಇದೆ, ಹಾಗೆ 4 ಟೊಮೆಟೊ ಬೇಕಾಗುತ್ತೆ. ಟೊಮೆಟೊನೇ ಮೇಯ್ನ್ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕೊಡುವಂಥದ್ದು. ಸೊ 4 ಟೊಮೆಟೊ, 2 ಇಂಚಷ್ಟು ಶುಂಠಿ, ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ, 8-10 ಗೋಡಂಬಿ, ಹಾಗೆ 1 ಪಲಾವ್ ಎಲೆ, 3-4 ಏಲಕ್ಕಿ. ಇದಿಷ್ಟನ್ನು ಇದೇ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗೋವರೆಗೂ ಇದೇ ಎಣ್ಣೆನಲ್ಲೇ ಬೇಯಿಸ್ಕೋಬೇಕು. ಮತ್ತೆ ಎಣ್ಣೆ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕು ಅಂದರೆ ಮೇಲಿಂದ ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಸತಿ ತಿರುಗಿಸ್ಬಿಟ್ಬಿಟ್ರೆ ಬೇಗನೆ ಬೆಂದು ಹೋಗುತ್ತೆ. ಸೊ ಒಂದು ಟಿಪ್ಪನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಆದಷ್ಟು ಗ್ರಿಲ್ ಮಾಡೋದಕ್ಕೆ ನಾವು ಮೈಕ್ರೋವೇವ್ನ ಕೂಡ ಉಪಯೋಗಿಸ್ಕೋಬೋದು ಅಥವಾ ಹೆಂಚ್ ಮೇಲೆ ಕೂಡ ಮಾಡ್ಕೋಬೋದು. ಸ್ವಲ್ಪ ದಪ್ಪ ತಳ ಇರೋವಂಥದ್ರಲ್ಲಿ ಮಾಡಿಕೊಂಡ್ರೆ ಚಿಕನ್ ಚೆನ್ನಾಗಿ ಬೇಯುತ್ತೆ, ಸೀದ್ ಹೋಗಲ್ಲ. ಸೊ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೆ ನಾವು ಗ್ರಿಲ್ ಮಾಡಿ ತೆಗೆದಿಟ್ಕೋಬೇಕು. ಮಸಾಲ ಕೂಡ ಹುರಿದಿದ್ದಾಗಿದೆ. ಬಿಸಿ ಕಮ್ಮಿ ಆದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಕಮ್ಮಿ ಆದ ನಂತರ ಇದನ್ನು ಗ್ರೈಂಡಿಂಗ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ಕ್ಯಾಶ್ಯೂ ಇರೋದ್ರಿಂದ ಅಂದರೆ ಗೋಡಂಬಿ ಇದೆ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಎಲ್ಲ ಇರೋದ್ರಿಂದ ಒಂದು ಒಳ್ಳೆ ರಿಚ್ ಗ್ರೇವಿ ರೆಡಿಯಾಗಿದೆ. ಮೊದಲು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ಇದು ಬಟರ್ ಚಿಕನ್ ಆಗಿರೋದ್ರಿಂದ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಸೀದ್ ಹೋಗಬಾರ್ದು ಅಂದರೆ ತಕ್ಷಣ ನಾವು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದೆರಡು ಕರಗಿದ ನಂತರ ಇದ್ರ ಜೊತೆಗೇ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಕಸೂರಿ ಮೇಥಿದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಹಾಕಿದಾಗಲೇ ಕಸೂರಿ ಮೇಥಿನೂ ಹಾಕ್ಕೋಬೇಕು. ಹಾಗೆ ಒಂದು ಅರ್ಧ ಈರುಳ್ಳಿ ಅಥವಾ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದೆರಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ಲೇವರ್ ಬಂದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಗ್ರೇವಿಗೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಶೋಧಿಸ್ಕೋಬೇಕು. ಸೊ ಹೀಗೆ ಮಾಡಬೇಕು ಅಂತೇನಿಲ್ಲ. ಹೋಟೆಲ್ ಸ್ಟೈಲಲ್ಲಿ ಅಥವಾ ಒಂದು ರೆಸ್ಟೋರೆಂಟಲ್ಲಿ ರಿಚ್ ಗ್ರೇವಿ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಬೇಕು ಅಂದರೆ ಈ ಥರ ನಾವು ಗ್ರೈಂಡ್ ಮಾಡಿರೋದನ್ನು ಕೂಡ ಮತ್ತೊಂದು ಸತಿ ಸ್ಟ್ರೈನ್ ಮಾಡಿಕೊಂಡ್ರೆ ಒಂದು ನೈಸಾಗಿರೋಂಥ ಗ್ರೇವಿ ನಮಗೆ ಸಿಗುತ್ತೆ. ಇಲ್ಲ ಹೀಗೆ ಮಾಡ್ತೀವಿ ಅಂತಂದರೆ ಪೂರ್ತಿ ಗ್ರೇವಿ ನಾವು ಇದಕ್ಕೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಏಲಕ್ಕಿ ಸಿಪ್ಪೆ ಇರ್ಬೋದು ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಏನೇ ಇದ್ದರೂ ಕೂಡ ಬಂದುಬಿಡುತ್ತೆ. ನಂತರ ಒಂದು ಗ್ರೇವಿ ನೈಸಾಗಿರೋಂಥ ಗ್ರೇವಿ ರೆಡಿಯಾಗಿರುತ್ತೆ.
ಮಸಾಲೆಗೋಸ್ಕರ ಇಲ್ಲಿ ಡ್ರೈ ಮಸಾಲೆಗಳನ್ನು ಹಾಕೋಣ. 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಹಾಕಿ ಒಂದು ಕುದಿ ಬರ್ಸ್ಕೋಬೇಕು. ಎಲ್ಲನೂ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ಮಸಾಲೆ ಆಗಲಿ ಚಿಕನ್ ಆಗಲಿ ಆಗಿರೋದ್ರಿಂದ ಈಗ ಮತ್ತೆ ಇದನ್ನೆಲ್ಲ ಹೊಂದ್ಕೊಳ್ಳೋಕ್ಕೆ ತುಂಬ ಸಮಯ ಹಿಡಿಸಲ್ಲ. ಒಂದು ಕುದಿ ಬಂದ ನಂತರ ನಾನು ಗ್ರಿಲ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಹಾಕಿದ್ದೀನಿ. ನಿಧಾನಕ್ಕೆ ಇದನ್ನು ಸ್ಟಿರ್ ಮಾಡಿ ಮತ್ತೆ ಇನ್ನೊಂದು ಕುದಿ ಅಥವಾ 2 ಕುದಿ 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹಾಗೆ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಮುಚ್ಚಿಟ್ಬೇಡ. ಇದ್ರದ್ದು ಒಂದು ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುವಂಥದ್ದೇ ಬಟರ್ ಚಿಕನ್ ಅಂದ್ರೆ ಮೇಯ್ನಾಗಿ ಬಟರ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಸತಿ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕೋತಾ ಇದ್ದೀನಿ. ಚಿಕನ್ ಕೂಡ ಚೆನ್ನಾಗಿ ಮಸಾಲ ಎಲ್ಲ ಹಿಡ್ಕೊಂಡಿದೆ. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಮುಚ್ಚಿಟ್ಟು 1 ನಿಮಿಷ ಬೆಣ್ಣೆ ಹಾಕಿದ್ಮೇಲೆ 1 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಬಟರ್ ಚಿಕನ್ ಅಂತಂದರೆ ತಂದೂರಿ ಮಾಡಿರುವಂಥ ಚಿಕನ್ ಹಾಕಿನೇ ಮಾಡೋದ್ರಿಂದ ಇದಕ್ಕೆ ಒಂದು ತಂದೂರಿ ಫ್ಲೇವರ್ ಕೊಡೋಕ್ಕೋಸ್ಕರ ನಾನಿಲ್ಲಿ ಇಡ್ಲನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಇಡ್ಲು ಅಂದರೆ ನಾವೇನು ಒಲೆಯಲ್ಲಿ ಬೇಯಿಸಿರುವಂಥ ಸೌದೆಯ ಒಂದು ಇಡ್ಲೇನಿರುತ್ತೆ ಅದನ್ನು ಫಸ್ಟ್ ಬೆಂಕಿ ಮೇಲೆ ಸುಟ್ಕೋಬೇಕು. ಅದು ಕೆಂಡದ ರೂಪದಲ್ಲಿ ಆದ ನಂತರ ನಾನು ಇದಕ್ಕೆ ಬೌಲಲ್ಲಿ ಹಾಕ್ತಾಯಿದ್ದೀನಿ. ಸಣ್ಣದೊಂದು ಬೌಲ್ ಇಟ್ಕೊಂಡು ಸ್ಟವ್ ಆಫ್ ಮಾಡಿದ ನಂತರ ನಾವು ಇದನ್ನು ಮಾಡ್ಕೋಬೇಕು. ಬೌಲ್ ಇಟ್ಕೊಂಡು ಅದರಲ್ಲಿ 2 ಇಡ್ಲನ್ನು ಬಿಸಿ ಮಾಡಿ ಹಾಕಿದ್ದೀನಿ. ಅದರ ಮೇಲೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ ಏನಾರು ಹಾಕಿದ್ರೆ ಹೊಗೆ ಬರುತ್ತೆ. ಆ ಹೊಗೆದು ಫ್ಲೇವರ್ ಇದರೊಳಗಡೆ ಆ್ಯಡ್ ಆದರೆ ಆ ತಂದೂರಿ ಫ್ಲೇವರ್ ಬರುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಒಂದು ಒಳ್ಳೆ ರಿಚ್ ಫ್ಲೇವರ್ ಜೊತೆಗೆ ಈ ಸ್ಮೋಕಿ ಫ್ಲೇವರ್ ಕೂಡ ಆ್ಯಡ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. ಸೊ ಇದನ್ನೆಲ್ಲ ರಿಮೂವ್ ಮಾಡಿ ಲಾಸ್ಟಲ್ಲಿ 1-2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ ಹಾಕ್ಕೊಂಡ್ರೆ ಬಟರ್ ಚಿಕನ್ ರೆಡಿ ಆಯಿತು. ಖಂಡಿತ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಮಾಡಿದ ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.